ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗಿನ ಬ್ಲಾಗ್ ಶುರು ಮಾಡಿದ್ದೆ ನೋಡ್ರಿ. ಇವಾಗ ಚಹಾ ಮಾಡಿಕೊಂಡು ಕುಡಿಯಕತ್ತೀನಿ. ಹುಡುಗರಿಗೇನೋ ಹಾಲು ಹಾಕಿಟ್ಟನಿ, ಆದ್ರೆ ಅವರಿಬ್ಬರು ಅಲ್ಲಿದ್ದಾರೆ ನೋಡ್ರಿ. ಬ್ರಷ್ ಮಾಡತ್ತಾರಿನ್ನ. ಬ್ರಷ್ ಮಾಡಿ ಬಂದು ಅವ್ರು ಹಾಲು ಕುಡಿತಾರೋ, ನಾನು ಚಹಾ ಕುಡಿಯಕತ್ತೀನಿ. ಬರ್ರಿ, ಇವತ್ತಿನ ದಿನ ಏನೇನೆಲ್ಲ ಆಗ್ತದೆ ಅಂತೇಳಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿರಿ. ಬ್ರಷ್ ಮಾಡಿ ಬಂದರು ನೋಡ್ರಿ ಇಬ್ಬರು. ನಮ್ಮ ಅದಿತಿ ಅಂತೂ ಆಫ್ಟರ್ 15 ಡೇಸ್ ಬಿಸ್ಕೆಟ್ ತಿನ್ನತ್ತಾಳು. ಅದಕ್ಕೂ ಮುಂಚೆ ಬಿಸ್ಕೆಟ ಕೊಟ್ಟಿಲ್ಲ ಆಕೆಗೆ. ಅವ್ರ ಊರಾಗ ದಿನ ತಿಂತಿದ್ಲು. ದಿನ ತಿಂತಿದ್ಯಾ ಅದಿತಿಯ ಬಿಸ್ಕೆಟ? ನಾನು ಕೊಟ್ಟಿಲ್ಲ ನೋಡ್ರಿ, ಇವತ್ತು ಕೊಟ್ಟಿನಿ. ಭಾಳ ದಿನ ಆದಮೇಲೆ ಇವತ್ತು ನಾನು ವಿಡಿಯೋನ ಶೇರ್ ಮಾಡಕತ್ತೀನಿ ನೋಡ್ರಿ. ಒಂದು 10-15 ಡೇಸ್ ಆಗಕ್ಕೆ ಬಂತು ಅನ್ನಿಸ್ತತಿ. ಶಾರ್ಟ್ ವಿಡಿಯೋಸ್ ಶೇರ್ ಮಾಡತ್ತೀನಿ, ಲಾಂಗ್ ವಿಡಿಯೋಸ್ ಶೇರ್ ಮಾಡಿಲ್ಲ. ಇನ್ಮೇಲೆ ಮಿಸ್ ಮಾಡ್ದಂಗೆ ವಿಡಿಯೋ ಮಾಡ್ಬೇಕಂತೇಳಿ ಇವಾಗ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಇವೊಂದು 3-4 ವಿಡಿಯೋ ಹಳಿವದಾವೆ ನೋಡ್ರಿ, ಅವ್ನು ಅಪ್ಲೋಡ್ ಮಾಡಿ ಆಮೇಲೆ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿರಾತಂತೇಳಿ ಇವಾಗ ಹಳೆ ವಿಡಿಯೋನ ನಾನು ಅಪ್ಲೋಡ್ ಮಾಡಕತ್ತೀನಿ. ಇದು ಅಷ್ಟೇ ಒಂದು 15 ಡೇಸ್ ಬ್ಯಾಕನ್ನು ನಾನು ವಿಡಿಯೋನ ಶೂಟ್ ಮಾಡಿ ಇಟ್ಕೊಂಡಿದ್ನಿ, ಆದರೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಮನೆಗೆಲ್ಲ ಗೆಸ್ಟ್ ಬಂದಿದ್ದರು, ಹಾಗಾಗಿ ನಾನು ಆವಾಗ ಅಷ್ಟು ಸರಿಯಾಗಿ ಯಾವುದೂ ವೀಡಿಯೋಸು ಮಾಡ್ಕೊಳ್ಳಿಲ್ಲ, ಆಮೇಲೆ ಯಾವುದೂ ಅಪ್ಲೋಡು ಮಾಡಲಿಲ್ಲ. ಶಾರ್ಟ್ ವಿಡಿಯೋಸ್ ಮಾಡೋಕ್ಕೆ ಶುರು ಮಾಡಿದ್ನಿ. ಶಾರ್ಟ್ ವಿಡಿಯೋಸು ಒಂದಷ್ಟು ಅಪ್ಲೋಡ್ ಮಾಡೀನಿ, ಆದರೆ ಲಾಂಗ್ ವಿಡಿಯೋ ಅಂತೂ ಮಾಡೇ ಇರಲಿಲ್ಲ ನೋಡ್ರಿ. ಇವಾಗ ಮತ್ತೆ ಶುರು ಮಾಡಿದ್ದೀನಿ. ಇನ್ಮೇಲೆ ಲಾಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ಡೈಲಿ ಅಂತೇಳಿ. ಸುಮಾರು ಜನ ನನಗೆ ಕಮೆಂಟ್ ಮಾಡಾಕತ್ತಿದ್ರಿ, ವಿಡಿಯೋಸ್ ಯಾಕೆ ಹಾಕುವಾರಿ, ಆಮೇಲೆ ಹುಷಾರದೇರೋ ಇಲ್ಲೋ ಅಂತೇಳಿ ಎಲ್ಲ ಕೇಳಾಕತ್ತಿದ್ರಿ. ನಾನು ಆರಾಮದೇನಿ, ಆದರೆ ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ ಅಷ್ಟೇ. ಇನ್ಮೇಲೆ ವೀಡಿಯೋಸ್ ಹಾಕ್ತೀನಿ ನೋಡ್ರಿ. ಈ ವಿಡಿಯೋನೂ ಅಷ್ಟೇ ಆವಾಗ ಶೂಟ್ ಮಾಡಿದ್ನಿ. ಇದು ಯಾವ ದಿನ ನಾನು ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಂಡನಿ ಅನ್ನೋದು ನಂಗೆ ನೆನಪಿಲ್ಲ. ನಮ್ಮ ಮನೆಯವರ ಕೆಲಸದ ಮೇಲೆ ಮೈಸೂರಿಗೆ ಹೋಗಿದ್ದರು, ಅವತ್ತಿನ ವಿಡಿಯೋ ನೋಡ್ರಿ ಇದು. ಅವರು ಹೋಗಿದ್ರಲ್ಲ ಅವತ್ತು ಅಡುಗೆ ನಾಷ್ಟದ್ದು ಏನು ಅಷ್ಟೊಂದು ಜಾಸ್ತಿ ಕೆಲಸ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಮನೆಯೆಲ್ಲ ಅಂದರೆ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡಿರಾತಂತೇಳಿ ಇವತ್ತು ನಾನು ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದ್ನಿ. ಆ ರ್ಯಾಕ್ ಒಳಗೇನು ನಾನು ಐಟಮ್ಸ್ ಇಟ್ಟಿದ್ನಲ್ಲ ಅವೆಲ್ಲ ಸಿಕ್ಕಾಪಟ್ಟೆ ಧೂಳಾಗಿದ್ದು, ಅವನ್ನೆಲ್ಲನೂ ತೆಗೆದು ಧೂಳು ಹೊಡೆದು ಇಟ್ರಾತಂತೇಳಿ ಇವತ್ತು ಕೆಲಸನ ಶುರು ಮಾಡ್ಕೊಂಡಿದ್ನಿ. ಲೇಟಾಗೇ ಎದ್ದಿದ್ದು. ನಮ್ಮ ಮನೆಯವ್ರು ಬೆಳಗ್ಗೆನ ಅವರು 6 ಗಂಟೆಗೆ ಟ್ರೈನಿಗೆ ಹೋದರು. ನಾನು ಬೇಗನೆ ಎದ್ದಿದ್ನಿ, ಅಂದರೆ 6 ಗಂಟೆಗೆ ಅವ್ರು ಹೋಗ್ಬೇಕಂದ್ರೆ ಎದ್ದವ್ರಿಗೆ ಸ್ಮೂದಿ ಅಷ್ಟು ಮಾಡಿಕೊಟ್ನಿ. ಅವರು ಸ್ನಾನಗಿನ ಎಲ್ಲ ಮಾಡಿಕೊಂಡು ಸ್ಮೂದಿ ಕುಡಿದು ಹೋದರು. ಆಮೇಲೆ ಸ್ವಲ್ಪ ಹೊತ್ತು ನಾನು ಮಲ್ಕೊಂಬಿಟ್ನಿ. ಒಂದು 8-8:30ಗೆ ಎದ್ದೀವಿ. ಎದ್ದಾದಮೇಲೆ ನಾನು ವ್ಲಾಗ್ನ ಶುರು ಮಾಡಿದ್ದು ನೋಡ್ರಿ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ನಾಷ್ಟ ಟೈಮ್ ಆತಂತೇಳಿ ನಾಷ್ಟ ಮಾಡೋಕ್ಕಂತ ಬನ್ನಿ. ಜಾಸ್ತಿ ನಾನು ನಾಷ್ಟ ಏನು ಮಾಡತ್ತಿರಲಿಲ್ಲ ನೋಡ್ರಿ. ಹಿಂದಿನ ದಿವಸದ್ದನ್ನು ಸ್ವಲ್ಪ ಚಪಾತಿ ಹಿಟ್ಟಿತ್ತು, ಚಪಾತಿ ಹಿಟ್ಟು ಆಮೇಲೆ ಪಲ್ಯ ಇತ್ತು, ಅದನ್ನು ಹಚ್ಕೊಂಡು ತಿಂದ್ರಾತಂತೇಳಿ ನಾನು ಜಾಸ್ತಿ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ. ಈ ಕ್ಲೀನಿಂಗ್ ಕೆಲಸ ಇತ್ತಲ್ಲ ಅದಕ್ಕೋಸ್ಕರ ಚಪಾತಿನ ಮಾಡಕತ್ನಿ. ಹಿಟ್ಟಿಟ್ಟಿದ್ನಿ, ರಾತ್ರಿ ಮಾಡಿದ್ನಿ, ಅದು ಹಿಟ್ಟು ಉಳಿದಿತ್ತು, ಅದನ್ನು ನಾನು ಇಟ್ಟಿದ್ನಿ. ಇವಾಗ ಬಿಸಿ ಬಿಸಿ ಚಪಾತಿ ಮಾಡಿ ಕೊಡಾಕತ್ತೀನಿ ಹುಡುಗರಿಗೆ. ಆಮೇಲೆ ನಾನು ನಾಷ್ಟ ಮಾಡಿಕೊಂಡು ಮತ್ತೆ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೋಬೇಕು. ನಾನು ಡ್ರಾಯರ್ ಏನಿದ್ದು ಅಲ್ಲವ ಪ್ಲಾಸ್ಟಿಕ್ಕದ್ದು ಮೀಶೋಯಿಂದ ತರಿಸಿದ್ದು, ಅವನ್ನ ಈ ಕಡೆ ಕೆಳಗಡೆ ಇಟ್ಟಿದ್ದು ನಾನು ಕಬೋರ್ಡ್ ಪಕ್ಕದಲ್ಲಿ. ಅದರಲ್ಲಿ ನಮ್ಗೆ ಮಲ್ಕೊಳಕ್ಕೆ ಜಾಗ ಸಾಲ್ವತ್ತು, ಹಾಗಾಗಿ ಅವನನ್ನು ಇಲ್ಲಿ ರ್ಯಾಕ್ ಒಳಗೆ ಇಟ್ರಾತಂತೇಳಿ ತೆಗೆದೇನೆ ನೋಡ್ರಿ. ಇವತ್ತು ತೆಗೆದ ಇಲ್ಲೇ ಜೋಡಿಸ್ತೀನಿ. ಮುಂಚೆ ಅಲ್ಲೇ ಇಟ್ಟಿದ್ನಿ, ಆದ್ರೆ ಮತ್ತೆ ತೆಗೆದು ಆ ಕಡೆ ಇಟ್ಟಿದ್ನಿ. ಈಗ ಮತ್ತೆ ಹೊಳ್ಳಿ ಇಲ್ಲೇ ಇಡತ್ತೇನೆ ನೋಡ್ರಿ. ನನಗೆ ಯಾವಾಗ ಎಲ್ಲಿ ಇಡಬೇಕಂತ ಅನಿಸ್ತತಿ ಅಲ್ಲಿ ಇಡ್ತಾನೆ ನೋಡ್ರಿ. ನಾನು ಪರ್ಟಿಕ್ಯುಲರಾಗಿ ಇಲ್ಲೇ ಇರಬೇಕಂತ ಏನಿಲ್ಲ. ಇನ್ನು ಇಲ್ಲೊಂದಷ್ಟು ದಿವಸ ಇಡ್ತೀನಿ, ಇಲ್ಲಿ ಮತ್ತೆ ಬೇಸರ ತಂದ್ರೆ ತೆಗೆದು ಮತ್ತೊಂದು ಕಡೆ ಇಡ್ತೀನಿ. ಇವಾಗ ಇಲ್ಲಿ ಇಡತ್ತೇನೆ ನೋಡ್ರಿ. ಅವನಷ್ಟು ಡ್ರಾಯರ್ ಇಲ್ಲಿ ಇಟ್ನಿ ಅಂದ್ರೆ ಸ್ವಲ್ಪ ಆ ಕಡೆ ನಮ್ಗೆ ಜಾಗ ಸಿಗ್ತತಿ ಜಾಸ್ತಿ, ರೂಮ್ ಸ್ವಲ್ಪ ದೊಡ್ಡದಾಗಿ ಅನಿಸ್ತತಿ. ಅದಕ್ಕೋಸ್ಕರ ಇವನ್ನೆಲ್ಲ ತೆಗೆದು ಇಲ್ಲಿ ಇಡಾಕತ್ತೀನಿ. ನಂದು ಅದು ಹಳೀದ ಟ್ರೈಪೋಡ್ ಒಂದು ಮುರಿದತಿ ಸಾಂದ, ಅದಕ್ಕೋಸ್ಕರ ನನಗೆ ವೀಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ದೊಡ್ಡ ಟ್ರೈಪೋಡ್ ಏನಾಗ್ಬಿಡ್ತೈತಂದ್ರೆ ನಾನು ಮೊಬೈಲ್ ಹಾಕಿ ಇಟ್ಟು ಕೆಲಸ ಮಾಡೋಕ್ಕೆ ಹೋಗ್ಬಿಡ್ಕ ಅದು ಜಾರಿ ಬಿದ್ದು ಬಿಡ್ತೈತಿ. ಮೊಬೈಲ್ ಅದು ಒಡೆದಿಗಿಡದಿತ್ತು ಅಂತೇಳಿ ಅದೊಂದು ಅಂಜಿಕೆ. ಹೊಸದೊಂದು ಟ್ರೈಪೋಡ್ ತರಿಸ್ಕೋಬೇಕು. ಅದಕ್ಕೋಸ್ಕರ ನನಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕನ ಆಗತ್ತು ಟ್ರೈಪೋಡ್ ಇಲ್ಲದೆ ಇದ್ದಿದ್ದಕ್ಕೆ. ಇಲ್ಲಾಂದರೆ ಯಾರೋ ಒಬ್ರು ಇರಬೇಕು ವೀಡಿಯೋಸ್ ಮಾಡೋಕ್ಕೆ. ನಮ್ಮ ಮನೆಗಂತೂ ಯಾರೂ ಇಲ್ಲ, ನಾನೇ ಎಲ್ಲನೂ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿತ್ತು ಅಷ್ಟೇ. ಇನ್ನು ದಿನ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡ್ರಿ. ನಾನು ಊರಿಗೆ ಹೋಗೋಕ್ಕಿದ್ದೀನಿ, ಅಲ್ಲಿ ಎಲ್ಲ ವೀಡಿಯೋ ಮಾಡ್ಕೊಂಡ್ರೆ ಅವನ್ನೆಲ್ಲನೂ ನಾನು ಅಪ್ಲೋಡ್ ಮಾಡ್ತೀನಿ. ಇವಾಗ ಅವನ್ನೆಲ್ಲ ರ್ಯಾಕೆಲ್ಲ ನೋಡ್ರಿ, ಡ್ರಾಯರೆಲ್ಲ ತೆಗೆದು ಧೂಳಾಗಿದ್ದವ ಅವನ್ನೆಲ್ಲನೂ ಒರೆಸಿ ಅಲ್ಲಿ ಮಿಡಲಲ್ಲಿ ಜೋಡಿಸೀನಿ.
ಕೆಳಗಡೆನೂ ಅಷ್ಟೇ ಸಾನ್ವಿ ಬುಕ್ಸ್ ಅವು ಎಲ್ಲ ಇದ್ದು ಅವನು ಎಲ್ಲನೂ ಹಂಗೆ ಕ್ಲೀನ್ ಮಾಡಿ ಜೋಡ್ಸಕತ್ತಿದ್ನಿ. ಈ ಕಡೆ ಅಕ್ಕಿ ಡಬ್ಬ ಒಂದು ಇಟ್ಕೊಂಡಿದ್ದೆ ನಾನು. ಅಡುಗೆ ಮನೆ ಒಳಗೆ ಇಡ್ಬೇಕಂತಂದ್ರೆ ಅಕ್ಕಿ ಒಳಗೆ ಅಲ್ಲಿ ಕಬೋರ್ಡ್ ಒಳಗೆ ಇಡ್ತಾವಲ್ಲ, ಗಾಳಿ ಆಡೋದಿಲ್ಲ, ಅಲ್ಲಿ ಬೇಗ ಹುಳ ಆಗಿಬಿಡತ್ತಾವು. ಅದಕ್ಕೋಸ್ಕರ ಅದನ್ನು ಒಂದು ಇಲ್ಲಿ ತಂದು ಇಟ್ಕೊಂಡೀನಿ. ಇನ್ನೇನು ಹಿಟ್ಟಿನ ಡಬ್ಬ ಅದು ಎಲ್ಲ ರ್ಯಾಕ್ ಒಳಗೆ ಇಟ್ಕೊಂಡಿದ್ದೀನಿ. ಅದೊಂದು ಡಬ್ಬಿ ಇಲ್ಲಿಟ್ಟ ನೋಡ್ರಿ. ಟಿಶ್ಯೂ ಪೇಪರು, ಆಮೇಲೆ ಸಾನ್ವಿ ಬುಕ್ಸು, ಆಮೇಲೆ ಇದೊಂದು ಡ್ರಾಯರ್ ಎಕ್ಸ್ಟ್ರಾ ಉಳಿತದೆ, ಅದಕ್ಕೋಸ್ಕರ ಅದನ್ನಲ್ಲೇ ಕೆಳಗಡೆ ಇಟ್ಟು ಮೇಲ್ಗಡೆ ಏನು ಪೂರ್ತಿ ಮೇಲ್ಗಡೆ ಇಟ್ಟನಲ್ಲ ಅವಕ್ಕೆಲ್ಲಕ್ಕೂ ಧೂಳಾಗಬಾರ್ದು ಅಂಥೇಳಿ ಹಳಿವು ಬೆಡ್ಶೀಟ್ ಇದ್ದು ಅವನ್ನ ಹೊಚ್ಚಿ ಪೂರ್ತಿ ಆ ರ್ಯಾಕೆಲ್ಲ ಕ್ಲೀನ್ ಮಾಡಿಕೊಂಡು ಹಾಸಿಗೆ ಮೊದಲು ನಾನು ಗಾದಿ ಒಂದು ಇತ್ತಲ್ಲ ಅದನ್ನ ಹಂಗೆ ಉದ್ದಾಗ ನಿಲ್ಲಿಸ್ತಿದ್ನಿ. ಇನ್ನು ಉಳ್ಕಿದ್ದು ಬೆಡ್ಶೀಟು ಅವು ಎಲ್ಲ ರ್ಯಾಕ್ ಒಳಗೆ ಇಡ್ತಿದ್ನಿ. ಈಗ ರ್ಯಾಕ್ ಒಳಗೆ ಡ್ರಾಯರೆಲ್ಲ ಜೋಡಿಸಿದ್ನಲ್ಲ, ಹಾಗಾಗಿ ಅಲ್ಲಿ ಜಾಗ ಇಲ್ಲ. ಅದಕ್ಕೋಸ್ಕರ ಈ ಕಡೆ ಈ ಥ್ರೆಡ್ಮಿಲ್ ಇಟ್ಟಿದ್ನಲ್ಲ ಅದನ್ನು ಇವಾಗ ತೆಗೆದು ಅಲ್ಲಿ ಹಾಸಿಗೆ ಇಟ್ರಾತಂತೇಳಿ ಇವಾಗ ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೊಳಕತ್ತೀನಿ. ಅಲ್ಲೇ ಗಾದಿ ಇಟ್ಟು ಅದ್ರ ಮೇಲನ ಎಲ್ಲ ಹಾಸಿಗೆ ಇಡಾಕತ್ತೀನಿ ನೋಡ್ರಿ. ಇನ್ನು ಈ ಥ್ರೆಡ್ಮಿಲ್ನ ಈ ಕಡೆ ಮೂಲ್ಯಾಗ ಕಿಟಕಿ ಹತ್ರ ಮೂಲ್ಯಾಗ ಇಟ್ರಾತಂತೇಳಿ ತೆಗೆದ ಇಟ್ಟನಿ. ಇವಾಗ ಮೂಲ್ಯಾಗ ಅದನ್ನು ಇಡ್ತೀನಿ ನೋಡ್ರಿ. ಅಲ್ಲೆಲ್ಲ ಹಾಸಿಗೆ ಇಟ್ಟು ಅದ್ರ ಮೇಲೂ ಒಂದು ಬೆಡ್ಶೀಟ್ನ ಹೊಚ್ಚೀನಿ. ಅದು ದೊಡ್ಡದಿತ್ತು ಬೆಡ್ಶೀಟ್, ಅದನ್ನು ನಾನು ಕಟ್ ಮಾಡಿ ನಾನು 2 ಪೀಸ್ ಮಾಡೀನಿ. ಅಲ್ಲಿ ಮೇಲ್ಗಡೆ ಒಂದು ಹೊಚ್ಚಿಟ್ನಿ, ಇಲ್ಲಿ ಗಾದಿ ಮೇಲೆ ಒಂದು ಹೊಚ್ಚಾಕಂತಿಟ್ನಿ. ಇನ್ನು ಈ ಮೂಲೆ ಖಾಲಿ ಆಯ್ತು. ಇಲ್ಲೇ ಇದೊಂದು ಥ್ರೆಡ್ಮಿಲ್ಲು ಮತ್ತು ನಂದದು ಟೈಲರಿಂಗ್ ಮಷಿನ್ದು ಟೇಬಲ್ ಐತಲ್ಲ ಆ ಟೇಬಲ್ ಇಟ್ಕೊಂಡ್ರಾತ ಅಂದ್ಕೊಂಡು. ನಾನಂತೂ ಇವಾಗ ಜಾಸ್ತಿ ಬಟ್ಟೆ ಎಲ್ಲ ಸ್ಟಿಚ್ ಮಾಡೋಂಗಿಲ್ಲ, ಮತ್ತು ಅದು ಮಿಷಿನನ್ನು ಸ್ವಲ್ಪ ಸರಿಯಾಗಿ ಹೊಲಿಗೆ ಎಲ್ಲ ಬೀಳವತ್ತು. ಅದಕ್ಕೋಸ್ಕರ ಇವಾಗ ಸ್ಟಿಚಿಂಗ ನಾನು ಮಾಡೋದು ಬಿಟ್ಟೇನಿ. ನಮ್ಮೂ ಆದ್ರೆ ಹೊಲ್ಕೋಬೋದು, ಹೆಂಗಾದರೂ ಆದ್ರೆ ನಡೀತೈತಿ ಹೊಲಿಗೆ. ಆದರೆ ಬೇರೆಯವರು ಹಾಳಾಗಿಬಿಡ್ತಾವೆ ಬಟ್ಟೆಗಳೆಲ್ಲ, ಅದಕ್ಕೋಸ್ಕರ ನಾನು ಬೇರೆಯವ್ರ ಬಟ್ಟೆ ಎಲ್ಲ ಏನು ಇಸ್ಕೊಳಕತ್ತಿಲ್ಲ. ಇನ್ನೇನು ಮಿಷನನ್ನು ನಾನು ರೇರಾಗಿ ಯೂಸ್ ಮಾಡ್ತೇನೆ ಅಂಥೇಳಿ ಅದು ಮಿಷನ್ನ ತೆಗೆದು ಟೇಬಲ್ನ ನಾನು ರೈಟಿಂಗ್ ಟೇಬಲ್ ಥರ ಯೂಸ್ ಮಾಡ್ಕೊಂಡ್ರಾತಂತೇಳಿ ಇವತ್ತು ಟೇಬಲ್ನ ತಂದು ಇಲ್ಲಿ ಒಳಗಡೆ ಇಡಾಕತ್ತಿದ್ದೇನೆ. ಥ್ರೆಡ್ಮಿಲ್ನ ಫಸ್ಟು ಈ ಕಡೆ ಹಿಂಗೆ ಇಟ್ಟಿದ್ನಿ, ಆಮೇಲೆ ಈ ಕಡೆ ಇಟ್ರಾಯ್ತು. ಆವಾಗ ಈಸಿಯಾಗಿ ನಾವು ಅದನ್ನು ಕೆಳಗೆ ಹಾಕಿ ವಾಕಿಂಗ್ ಮಾಡ್ಬೋದು ಅಂಥೇಳಿ ಮತ್ತು ಈ ಕಡೆ ತಿರುಗಿಸಿನಿ ನೋಡ್ರಿ. ಅದನ್ನು ಇನ್ನಲ್ಲೇ ಅದು ಟೇಬಲ್ ನಂದೇನು ಮಿಷನ್ದು ಟೇಬಲ್ ಐತಲ್ಲ ಅದನ್ನು ಅಲ್ಲಿ ತಂದಿಡ್ತೀನಿ. ಅದು ಕರೆಕ್ಟಾಗಿ ಜಾಗ ಹಿಡಿತೈತಲ್ಲಿ. ಹಾಗಾಗಿ ನೋಡಿರಿ ಫಸ್ಟ್ ನಾನೇನು ಹಂಗೆ ತರಲಿಲ್ಲ, ಅದನ್ನು ಟೇಪಿಂದ ಅಳತೆ ನೋಡ್ಕೊಂಡು ಟೇಬಲ್ ಎಷ್ಟು ಉದ್ದ ಐತಿ, ಆಮೇಲೆ ಅಲ್ಲಿ ಜಾಗ ಎಷ್ಟು ಮಿಕ್ಕೈತಿ ಅಂತೇಳಿ ನೋಡಿಕೊಂಡು ಆಮೇಲೆ ಈ ಟೇಬಲ್ನ ತಂದಿಟ್ಕೊಂಡು. ಅದು ಧೂಳಾಗಿತ್ತು, ಅದು ಮಿಷನೆಲ್ಲ ತೆಗೆದಿಟ್ಟು ಆಮೇಲೆ ಧೂಳ ಎಲ್ಲ ಹೊಡ್ಕೊಂಡು ಇನ್ನೊಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಆ ಮಿಷನ್ನ ತೆಗೆದಿಡ್ತೀನಿ. ನಾನು ಹೊಲ್ಕೊಳ್ಳೋಂಗಾದಾಗ ಹಂಗೆ ತಂದಿಟ್ಕೊಂಡು ನಾನು ಹೊಲ್ಕೋಬೋದು. ಇದೇನು ಈಸಿಯಾಗಿ ಫಿಕ್ಸ್ ಮಾಡ್ಬೋದು, ನಾನು ತೆಗೆಯೋದು ಹಾಕೋದು ಮಾಡಿರ್ತೀನಿ. ಹಾಗಾಗಿ ನಾನು ಅಷ್ಟೇ ಬಟ್ಟೆ ಇದ್ದಾಗ ಹೊಲ್ಕೊಂಡ್ರಾತಂತೇಳಿ ಇವಾಗ ಮಿಷಿನ್ನ ತೆಗೆದಿಡಾಕತ್ತೀನಿ. ಅಲ್ಲಿ ಅದು ಕುಲ್ಲ ಐತಲ್ಲ ಮಿಷಿನ್ ಇಡಾಕಂತೇಳಿ ನಾವು ಅದು ಓಪನ್ ಮಾಡಿಸಿದ್ದೀವಲ್ಲ ಅಲ್ಲಿ ಕುಲ್ಲ ಇತ್ತು. ಅದಕ್ಕೊಂದಂತೂ ನಾನು ಥರ್ಮಾಕೋಲ್ ಮಾಡಿಬಿಟ್ಟನಿ ಭಾಳ ದಿವಸದಿಂದ. ಆ ಥರ್ಮಾಕೋಲನ್ನ ಇವಾಗ ಇಟ್ಟನು ನೋಡ್ರಿ. ಸದ್ಯಕ್ಕೆ ಇವಾಗ ಮೇಲೆ ಒಂದು ಲುಂಗಿ ಇತ್ತು, ಅದು ಲುಂಗಿನ ಹಾಸಿದನಿ. ಇವದಾವು ಏನದ ಶಾಲ್ ಅದಾವು, ಅವ ಎಲ್ಲ ಮೇಲ್ಗಡೆ ತೆಗೆದಿಟ್ಟ ನಾನು. ಹಾಗಾಗಿ ಇವಾಗ ಒಂದು ಲುಂಗಿ ಹಾಸಿದ್ದೀನಿ. ಹಾಸಿ ಅಲ್ಲಿ ಒಂದು ಫ್ಯಾನ್ ಇಟ್ಟನಿ. ನನಗೆ ಮಧ್ಯಾಹ್ನ ಇವಾಗ ನಾಮಲೇಖನ ಎಲ್ಲ ಬರೆಯೋದಿರ್ತೈತಿ, ಆಮೇಲೆ ಎಡಿಟಿಂಗ್ ಇರ್ತೈತಿ. ಈ ಕಡೆ ಆರಾಮಾಗಿ ನಾವು ಕಿಟಕಿ ಹತ್ರ ಒಂದು ಚೇರ್ ಹಾಕೊಂಡು ಕೂತ್ಕೊಂಡು ಮಾಡ್ಕೋಬೋದು. ಅದಕ್ಕೋಸ್ಕರ ಆ ಟೇಬಲ್ನ ನಾನು ಖಾಲಿ ಮಾಡ್ಕೊಂಡು ನೋಡ್ರಿ. ಇಲ್ಲಾಂದ್ರೆ ನಂಗೆ ನಾಮಲೇಖನ ಎಲ್ಲ ಬರೆಯೋಕೆ ನಮ್ಮ ಮನೆಗೆ ಬೇರೆ ಎಲ್ಲೂ ಜಾಗ ಇಲ್ಲ, ಕೆಳಗಡೆ ಎಲ್ಲ ಕೂತ್ಕೊಂಡು ಬರೆಯೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆ ಟೇಬಲ್ನ ನಾನು ಖಾಲಿ ಮಾಡಿ ನಾನು ಈ ರೀತಿ ಸೆಟ್ ಮಾಡ್ಕೊಂಡಿದ್ದೇನೆ ನೋಡ್ರಿ. ಎಲ್ಲ ಮಾಡಿ ಹಂಗೆ ಸ್ವಲ್ಪ ಬಟ್ಟೆ ಮಡಿಸೋವಿದ್ದು ಅವನನ್ನು ಎಲ್ಲ ಬಟ್ಟೆ ಎಲ್ಲ ಮಾಡಿಸಿ ಎತ್ತಿಟ್ಟು ಇನ್ನು ಒಂದು ಸರಿ ಹುಚ್ಚ ಎಲ್ಲ ಮನೆ ಕಸ ಹೊಡೆದು ಒರೆಸ್ಕೊಂಡ್ರಾತಂತೇಳಿ ಇವಾಗ ಮನಿನ ಕಸ ಗುಡಿಸ್ಕೊಳಕತ್ತೀನಿ. ಇವತ್ತಂತೂ ಬೆಳಗ್ಗೆಯಿಂದ ಕರೆಂಟೇ ಇರಲಿಲ್ಲ. ಇವತ್ತು ಈ ಕಡೆ ವಿಡಿಯೋಸು ಮಾಡೋಕ್ಕಾಗತ್ತಿರಲಿಲ್ಲ ನನಗೆ, ಯಾಕಂದ್ರೆ ಮೊಬೈಲನ್ನು ಸ್ವಿಚ್ ಆಫ್ ಆಗಕ್ಕೆ ಬಂದಿತ್ತು. ಅದೇ ಇದ್ದಿದ್ದು ಚಾರ್ಜ್ ಒಳಗೆ ನೋಡ್ರಿ ನಾನು ವೀಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡು ಆಮೇಲೆ ಕರೆಂಟ್ ಬಂದಮೇಲೆ ನಾನು ವೀಡಿಯೋಸ್ ಎಡಿಟ್ ಮಾಡಿ ಪೋಸ್ಟ್ ಮಾಡ್ಬೋದು ಅಂಥೇಳಿ ಎಲ್ಲನೂ ನಾನು ವೀಡಿಯೋಸ್ ಅಂತೂ ಮಾಡ್ಕೋದು ಬಿಡಲಿಲ್ಲ. ಒಂದು 20% ಇತ್ತು, ಅದರೊಳಗನ ವೀಡಿಯೋಸ್ ಮಾಡ್ಕೊಂಡು ನೋಡ್ರಿ ಅಲ್ಲಲ್ಲೇ ಇಲ್ಲಲ್ಲೇ ಎಷ್ಟಾಗ್ತೈತಲ್ಲ ಅಷ್ಟಷ್ಟು ವೀಡಿಯೋಸನ್ನು ಮಾಡಿಟ್ಕೊಂಡು. ಇದು ರೂಮ್ ಆಲ್ರೆಡಿ ಒಂದು ಸರಿ ಕಸ ಗುಡಿಸಿದ್ನಿ, ಇನ್ನೊಂದು ಸರಿ ಕಸ ಗುಡಿಸಿ ಲಾಸ್ಟಿಗೆ ಒರೆಸಿರಾತಂತೇಳಿ ಪೂರ್ತಿ ಎಲ್ಲನೂ ನೋಡ್ರಿ ಕಸ ಗುಡಿಸ್ಕೊಂಡು. ಕರೆಂಟ್ ಒಂದು ಇರಲಿಲ್ಲ, ಹಾಗಾಗಿ ಸಿಕ್ಕಾಬಟ್ಟೆ ಶೆಕೆ ಒಂದಿತ್ತು. ಕೆಲಸ ಮಾಡೋಕ್ಕಂತೂ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ಇಲ್ಲಾಂದ್ರೆ ಕರೆಂಟ್ ಇದ್ದರೆ ಏನು ಮಾಡ್ತಾರೆ ಅಂದ್ರೆ TV ಒಳಗೆ ಸಾಂಗ್ ಹಾಕಿ ನಾನು ಕೆಲಸ ಮಾಡ್ಕೋತೀನಿ. ಇವತ್ತು ಕರೆಂಟೇ ಇರಲಿಲ್ಲ, ಆದರೂ ನಾನು ಎಲ್ಲ ಕ್ಲೀನ್ ಮಾಡಬೇಕಲ್ಲ. ಇನ್ನು ಮತ್ತು ಮಾರನೇ ದಿವ್ಸಕ್ಕೆ ಸ್ವಲ್ಪ ಇಟ್ಕೊಂಡು ಅಂದ್ರೆ ಅವತ್ತು ಅಡುಗೆ ಕೆಲಸ ಎಲ್ಲ ಇರ್ತೈತಿ, ನನಗೆ ಅಷ್ಟೊಂದು ಕ್ಲೀನ್ ಮಾಡೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಫ್ರೀ ಆಗೋದೇನಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡ್ರಿ. ಪೂರ್ತಿ ಬೆಡ್ರೂಮ್ ಅಂತೂ ಇವತ್ತು ಕ್ಲೀನ್ ಆಯಿತು ನೋಡ್ರಿ. ಎಷ್ಟು ಧೂಳು ಬಂದತ್ತಂತೇಳಿ ಸಾನ್ವಿನ ಅದಿತಿನ ಹೊರಗಡೆ ಆಟಾಡಕ್ಕೆ ಕಳಿಸಿದ್ದು ನಾನು. ಇಲ್ಲಿ ಧೂಳು ಬರತ್ತಿತ್ತಲ್ಲ ಅದಕ್ಕೋಸ್ಕರ ನೀವು ಹೊರಗಡೆ ಆಡ್ರಿ ಅಂತೇಳಿ ಅವ್ರನ್ನ ಹೊರಗಡೆ ಬಿಟ್ಟಿದ್ನಿ. ಆಮೇಲೆ ಕಸ ಗುಡಿಸಿ ಮನೆಯೆಲ್ಲ ಒರೆಸಿದಾದ್ಮೇಲೆ ಸಾನ್ವಿಗೆ ಅದಿತಿಗೆ ಇಬ್ರಿಗೂ ಸ್ನಾನ ಮಾಡಿಸಿ ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದು ನೋಡ್ರಿ. ನಾನು ಇಷ್ಟೆಲ್ಲ ಕೆಲಸ ಮುಗಿಸ್ಕೋಬೇಕಾದ್ರೆ ಮಧ್ಯಾಹ್ನ ಒಂದು 2 ಗಂಟೆ ಆಗಕ್ಕೆ ಬಂದಿತ್ತು.
ಅವ್ರಿಗೂ ಬೇಗ ಬೇಗ ಸ್ನಾನ ಮಾಡಿಸೋಕ್ಕೆ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ರೆಡಿ ಆಗಕತ್ತೇನೆ ನೋಡಿರಿ. ಇನ್ನು ನಾನು ಅಡುಗೆ ಮಾಡಬೇಕು. ಬೆಳಗ್ಗೆ ಹೆಂಗೋ ನಿನ್ನಿದೆ ಚಪಾತಿ ಹಿಟ್ಟದು ಇತ್ತಲ್ಲ, ಅದನ್ನು ನಾನು ಎಲ್ಲ ತಿಂದು ಮ್ಯಾನೇಜ್ ಮಾಡಿದ್ದು. ಆದರೆ ಇವಾಗ ಹುಡುಗರಂತೂ ಹೊಟ್ಟೆ ಹಸ್ತತ್ ಅಂತೇಳಿ ನಿಂತುಬಿಟ್ಟಿದ್ರು. ನನಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿತ್ತು. ಇವಾಗ ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಆನ್ಲೈನಲ್ಲಿ ತರಿಸ್ಬೇಕಂತಂದ್ರೆ ಅದು ಫುಡ್ ಅಷ್ಟೊಂದು ಟೇಸ್ಟನ್ನು ಇರೋದಿಲ್ಲ ಮತ್ತು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಇನ್ನೇನು ಮನ್ಯಾಗಂತೂ ಎಲ್ಲ ಕಿರಾಣಿ ಐತಿ, ಏನಾರ ಒಂದು ಮಾಡಿರಾತಂತೇಳಿ ನಾನು ಅಂದ್ಕೊಳಕತ್ತಿದ್ನಿ. ಈ ಹುಡುಗರು ಬೇರೆ ಅನ್ನ ತಿನ್ನಂದ್ರೆ ಒಲ್ಲೆ ಅಂತಾರೋ, ಆಮೇಲೆ ಚಪಾತಿ ತಿನ್ನಂದ್ರೆ ಬೆಳಗ್ಗೆ ತಿಂದವು ಬ್ಯಾಡ್ ಅಂತಾರೋ, ಏನಪ್ಪ ಮಾಡಲಿ ಅಂಥೇಳಿ ವಿಚಾರ ಮಾಡತ್ತೀನಿ. ಆವಾಗ ಮತ್ತು ದೋಸೆ ಮಾಡಿಕೊಡ್ತೀನಿ ತಿಂತರಿ ಅಂತ ಕೇಳಿ, ಸರಿ ಆಯಿತು ತಿಂತೇವೆ ಅಂದರು. ಹಾಗಾಗಿ ಇವಾಗ ರವೆ ದೋಸೆ ಮಾಡಿರಾತಂತೇಳಿ ಹಿಟ್ಟನ್ನು ಕಲ್ಸಕತ್ತೀನಿ ನೋಡಿರಿ. ಈಗ ಮಧ್ಯಾಹ್ನದ ಏನು ನಾನು ದೀಪ ಹಚ್ಚಕ್ಕೆ ಹೋಗಲಿಲ್ಲ, ಆಲ್ರೆಡಿ ಮಧ್ಯಾಹ್ನ ಬಿಸಿಲಾಗಿಬಿಟ್ಟಿತ್ತು. ಇನ್ನೇನು ಬಿಸಿಲಾಗಿ ದೀಪ ಹಚ್ಚೋದು ಬಿಡು, ಸಂಜೆ ಕಣ್ ಅಂತೇಳಿ ರೆಡಿಯಾಗಿ ಬಂದಾಕಿನ ಫಸ್ಟು ಹಿಟ್ಟು ಕಲ್ಸಿಡಾಕತ್ತೀನಿ. ಈ ರವೆ ದೋಸೆ ಮಾಡೋಕ್ಕೆ ಚಿರೋಟಿ ರವೆ ತೊಗೊಂಡಿದ್ದೀನಿ 1 ಕಪ್, ಆಮೇಲೆ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡು ಸ್ವಲ್ಪ ಉಪ್ಪು, ಆಮೇಲೆ ಬೇಕಂದ್ರೆ ಜೀರಿಗೆ ಹಾಕೋಬೋದು. ಇಷ್ಟು ಹಾಕಿ ನಾವು ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ಕಲಸಿ ಆವಾಗ ಇಮಿಡಿಯೇಟ್ ದೋಸೆ ಮಾಡ್ಕೊಂಡ್ಬಿಡ್ಬೋದು. ಚಿರೋಟಿ ರವೆ ಹಾಕಿರ, ಇಲ್ಲ ನಾವು ಮೀಡಿಯಮ್ ರವೆ ಯೂಸ್ ಮಾಡ್ಕೋತೀವಿ ಅಂತಂದ್ರೆ ಅದನ್ನು ಒಂದು 10-15 ನಿಮಿಷ ನೆನೆಯಾಕೆ ಬಿಡಬೇಕು. ಆದ್ರೆ ನಾನು ಚಿರೋಟಿ ರವೆ ಹಾಕಿದ್ನಲ್ಲ, ಹಾಗಾಗಿ ಜಾಸ್ತಿ ಏನು ನೆನೆಯಾಕೆ ಬಿಡಲಿಲ್ಲ. ಇದನ್ನು ಕಲಸಿ ಹಾಗೆ ಒಂದು 5 ನಿಮಿಷಕ್ಕಂದ್ರೆ ಮಕ್ಕಳಿಗೆ ದೋಸೆ ಹಾಕ್ಕೊಟ್ನಿ. ದೋಸೆ ಮಾತ್ರ ಅಗದಿ ಮಸ್ತ್ ಆಗಿ ಬರ್ತಾವೆ ನೋಡಿರಿ. ಆಮೇಲೆ ಟೇಸ್ಟನ್ನು ಅಷ್ಟೇ ಭಾಳ ಚಲೋ ಇರ್ತಾವೆ. ಇದರ ಜೋಡಿ ನಾನು ಚಟ್ನಿ ಪಲ್ಯ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಶೇಂಗಾ ಹಿಂಡಿ ಮೊಸರು ಹಚ್ಕೊಂಡು ತಿಂತಾವಂದ್ರೆ ಅವ್ರ ಸರಿ ಆಯ್ತು ಅಂತೇಳಿ ಶೇಂಗಾ ಹಿಂಡಿ ಆಮೇಲೆ ಮೊಸರು ಜೋಡಿನ ಹಾಕಿಕೊಟ್ರೆ ಆತಂತೇಳಿ ಈಗ ನಾನು ದೋಸೆ ಮಾಡಕತ್ನಿ. ಯಾಕಂದ್ರೆ ನಾನು ಚಟ್ನಿ ಮಾಡೋವರೆಗೂ ಅವ್ರಿಗೂ ವೇಟ್ ಮಾಡೋಕ್ಕಾಗತ್ತಿರಲಿಲ್ಲ. ಆಮೇಲೆ ನನಗೂ ಮಾಡೋಕೆ ಅಷ್ಟು ಎನರ್ಜಿನೇ ಇರಲಿಲ್ಲ ಬೆಳಗ್ಗೆಯಿಂದ. ನಾನು ವಿಡಿಯೋದಲ್ಲಿ ನಿಮಗೆ ಅಷ್ಟು ಇಷ್ಟು ತೋರಿಸಿರ್ಬೋದು ಕೆಲಸ, ಆದರೆ ಎಷ್ಟು ಕೆಲಸ ಆಗಿತ್ತು ಇವತ್ತು. ಪಾತ್ರೆ ತೊಳೆಯೋದು, ಆಮೇಲೆ ಕಟ್ಟಿ ಎಲ್ಲ ಕ್ಲೀನ್ ಮಾಡೋದು, ಅದು ರ್ಯಾಕದು ಅಷ್ಟು ಪೂರ್ತಿ ಧೂಳು ಹೊಡಿದೆಲ್ಲ ನಾನು ಏನು ತೋರಿಸಿಲ್ಲ ನಿಮಗೆ. ಮೊಬೈಲ್ ಸ್ವಿಚ್ ಆಫ್ ಆಗಕ್ಕೆ ಬಂದಿತ್ತು ಅಂತೇಳಿ ಸಿಕ್ಕಾಪಟ್ಟೆ ಕೆಲಸ ಆಗಿತ್ತು. ಅದಕ್ಕೋಸ್ಕರ ನನಗೂ ಅಷ್ಟು ಅಡುಗೆ ಮಾಡುವಷ್ಟು ಎನರ್ಜಿ ಇರಲಿಲ್ಲ. ಈಗ ಮಕ್ಕಳಿಗೆ ಉಪವಾಸ ಮಲ್ಸೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ದೋಸೆ ಮಾಡೀನಿ. ಅದ್ರ ಜೋಡಿ ಹಿಂಡಿ ತೆಂಗು ಶೇಂಗಾ ಹಿಂಡಿ ಆಮೇಲೆ ಮೊಸರು ಹಚ್ಕೊಂಡು ತಿನ್ರಿ ಅಂತೇಳಿ ಇವಾಗ ದೋಸೆ ಮಾಡಿ ಅವ್ರಿಗೆ ಹಾಕಿಕೊಟ್ಟೆ ನೋಡಿರಿ. ಸಾನ್ವಿ ಮೊಸರು ಹಿಂಡಿ ತಿಂತಾನಂದ್ಲು, ಅದಿತಿ ಬರೀ ಮೊಸರು ಅಷ್ಟ ಅಂದ್ಲು, ಹಾಗಾಗಿ ಆಕೆಗೆ ಮೊಸರು ಹಾಕ್ಕೊಟ್ನಿ ನೋಡ್ರಿ. ಆಕೆ ಊಟ ಮಾಡುವಾಗ ಸಹಿತ ತಣ್ಣಗೆ ಕುತ್ಕೊಂಡು ಊಟ ಮಾಡೋದಿಲ್ಲ, ಅಲ್ಲೇನೂ ಡ್ಯಾನ್ಸ್ ಮಾಡ್ತಿರ್ತಾಳು. ಇಬ್ಬರಿಗೂ ಊಟಕ್ಕೆ ಹಾಕ್ಕೊಟ್ನಿ, ಅವ್ರು ಊಟ ಮಾಡತ್ತಾರೆ. ಇನ್ನು ಅವ್ರದ್ದು ಊಟ ಆದಮೇಲೆ ನಾನು ಊಟ ಮಾಡಬೇಕು. ಇವಾಗ ನೋಡ್ರಿ ಊಟ ಮಾಡಿದ ತಕ್ಷಣ ಅವರು ಮಲ್ಕೊಂಡ್ಬಿಟ್ರು. ಯಾಕಂದ್ರೆ ಬೆಳಗ್ಗೆಯಿಂದ ಅವ್ರಿಗೂ ಆಟ ಆಡಿ ಸುಸ್ತಾಗಿತ್ತು. ಊಟ ಮಾಡಿದ ತಕ್ಷಣ ನಾನು ಮಲಗಿಸ್ಬಿಟ್ನಿ ಅವ್ರನ್ನ. ಅವ್ರು ಮಲ್ಕೊಂಡು ಆದಮೇಲೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಹಂಗೆ ಸಂಜೆ ಮುಂದೆ ಎದ್ದ ಮತ್ತು ಮನೆಯೆಲ್ಲ ಕಸ ಗುಡಿಸಿ ಇವಾಗ ದೇವ್ರಿಗೆ ದೀಪ ಹಚ್ಚಿರಾತಂತೇಳಿ ದೇವ್ರ ಮನೆನ ಕ್ಲೀನ್ ಮಾಡ್ಕೊಳಕತ್ತೀನಿ. ಬೆಳಗ್ಗೆ ಮಾಡೋಕ್ಕಾಗಿರಲಿಲ್ಲಲ್ಲ, ಅದಕ್ಕೆ ಈಗ ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿರಾತಂತೇಳಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲನೂ ಕಸ ಹೊಡೆದ್ನಿ. ಹಂಗೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಇವಾಗ ದೀಪ ಹಚ್ಚಕತ್ತೀನಿ. ಹಂಗೆ ಮತ್ತೆ ಕರೆಂಟ್ ಹೋದು ನೋಡ್ರಿ. ಹಂಗೆ ವ್ಲಾಗ್ ಅಂತೂ ನಾನು ಕಂಟಿನ್ಯೂ ಮಾಡಿದ್ನಿ. ಕರೆಂಟ್ ಹೋದು ಅಂದ್ರೆ ಸ್ಟಾಪ್ ಮಾಡೀನಿ ಅಂದ್ರೆ ಮುಗೀತು, ಕೆಲಸ ಎಲ್ಲ ಪೆಂಡಿಂಗ್ ಆಗಿಬಿಡ್ತಾವೆ. ಮೊಬೈಲ್ದನ್ನು ಟಾರ್ಚ್ ಆನ್ ಮಾಡ್ಕೊಂಡು ಹಂಗೆ ಕೆಲಸಗಳು ಮಾಡಕತ್ತಿದ್ನೇನು. ದೇವರಿಗೆ ಹೂವೆಲ್ಲ ಹಾಕಿದ್ದೀನಿ, ಇನ್ನು ದೀಪ ಅಷ್ಟು ಹಚ್ತಾನೆ ನೋಡ್ರಿ. ಇನ್ನು ರಾತ್ರಿಗಿನ್ನ ನಾನು ಅಡುಗೆ ಮಾಡಬೇಕಿತ್ತು. ದೀಪ ಹಚ್ಚಿ ಇನ್ನು ಚಹಾ ಮಾಡ್ಕೊಂಡು ಕುಡಿಬೇಕು. ಹಂಗೆ ನಮ್ಮ ಮನೆಯವ್ರು ಬಂದಮೇಲೆ ಏನು ಮಾಡ್ಬೇಕಂತೇಳಿ ಕೇಳಿ ನಾನು ಅಡುಗೆನ ಮಾಡ್ಬೇಕು ನೋಡ್ರಿ. ನನಗಂತೂ ಇವತ್ತು ಇಡೀ ದಿವಸ ಕೆಲಸ ಮಾಡಿ ಸಾಕಾಗಿಬಿಟ್ಟಿತ್ತು. ಏನು ಅಡುಗೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಜೋಳದ ಮುದ್ದೆ ಅದು ಏನಾರ ಮಾಡಿರಾತಂತೇಳಿ ಅಂದ್ಕೊಂಡೇನೆ. ದೀಪ ಹಚ್ಚಿ ಬಂದು ಇವಾಗ ನನಗೆ ಚಹಾ ಮಾಡ್ಕೊಳಕತ್ತೀನಿ. ನನಗಂತೂ ಬೆಳಗ್ಗೆ ಸಂಜೆಗೆ ಚಹಾ ಕುಡಿದ್ರೆ ಸಮಾಧಾನ ಆಗ್ತದೆ ನೋಡ್ರಿ, ಇಲ್ಲಾಂದ್ರೆ ಸಮಾಧಾನನೇ ಆಗೋದಿಲ್ಲ, ರೂಢಿ ಆಗಿಬಿಟ್ಟತ್ತದ. ಮಧ್ಯಾಹ್ನದ ಏನು ಬೇಕಂತ ಅನ್ಸೋಂಗಿಲ್ಲ. ಇವಾಗ ಒಬ್ಬೊಬ್ಬರು ನಾಷ್ಟ ಮಾಡಿದಾದ್ಮೇಲೆ ಚಹಾ ಇರಲೇಬೇಕು, ಹಂಗೆ ರೂಢಿ ಮಾಡ್ಕೊಂಡಿರ್ತಾರೆ. ಆದ್ರೆ ನನಗೇನಿಲ್ಲ. ಈಗ ಮನೆಗೆ ಯಾರು ಬಂದಾಗ ಚಹಾ ಮಾಡಿದ್ದು ಅಂದ್ರೆ ಕುಡಿತಾನೆ ಅಷ್ಟ, ಇಲ್ಲಾಂದ್ರೆ ಕುಡಿಲೇಬೇಕಂತೇನಿಲ್ಲ. ಆದರೆ ಬೆಳಗ್ಗೆ ಒಂದು ಟೈಮು ಸಂಜೆಗೆ ಮಾತ್ರ ನನಗೆ ಬೇಕು ನೋಡ್ರಿ ಚಹಾ. ಹಾಗಾಗಿ ಫಸ್ಟ್ ದೀಪ ಹಚ್ಚಿದ ಕೂಡ ಚಹಾ ಮಾಡೋಕ್ಕಿಟ್ನಿ. ಹಂಗೆ ಹಾಲನ್ನು ಕಾಯ್ಸೋಕ್ಕಿಟ್ನಿ. ಮಧ್ಯಾಹ್ನ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದು ನಾನು ಊಟ ಆದಮೇಲೆ. ಆ ಪಾತ್ರೆ ಎಲ್ಲ ನೀರೆಲ್ಲ ಸೋರಿದ್ದು ಇವಾಗ ಅವನನ್ನು ಜೋಡಿಸಿಟ್ಕೊಂಡ್ರೆ ಆತಂತೇಳಿ ಇವಾಗ ಎಲ್ಲನೂ ಪಾತ್ರೆ ಎಲ್ಲ ಜೋಡಿಸ್ಕೊಳಕತ್ತೀನಿ. ಹಂಗೆ ಈ ಕಡೆ ನಾನು ಪಾತ್ರೆ ಜೋಡಿಸ್ಕೊಡ್ಕೆ ಚಹಾನು ಕುದ್ದಿತ್ತು. ಇವಾಗ ನಾನು ಚಹಾ ಕುಡಿಬೇಕು. ಸಾನ್ವಿ ಮತ್ತು ಅದಿತಿ ಇಷ್ಟೊತ್ತಾದರೂ ಎದ್ದಿರಲಿಲ್ಲ ನೋಡ್ರಿ. ಅವ್ರ ಮಧ್ಯಾಹ್ನ ಬೇಗ ಮಲ್ಕೊಂಡಿರಂದ್ರೆ ಸಂಜೆಕಂದ್ರೆ ಹೇಳ್ತಿದ್ರು. ಆದ್ರೆ ಅವ್ರ ಮಲಗೋದನ್ನು ಸಂಜೆ ಮುಂದೆ 4:45 ಆಗಿತ್ತು, ಅವಾಗ ಮಲ್ಕೊಂಡಿದ್ರು. ಈಗ ಸಾನ್ವಿ ಸ್ವಲ್ಪ ಹೇಳಕತ್ತಿದ್ಲು, ಆದರೆ ಅದಿತಿ ಮಾತ್ರ ಫುಲ್ ನಿದ್ದೆ ಹೊಡ್ಯಾಕತ್ತಿದ್ಲು. ಅದು ಕರೆಂಟ್ ಇಲ್ಲದ ಫ್ಯಾನೂ ಇರಲಿಲ್ಲ, ಅಷ್ಟಾದರೂ ನಿದ್ದೆ ಮಾಡತ್ತಿದ್ರು ನೋಡ್ರಿ ಇವ್ರು.
ಫ್ಯಾನ್ ಅದು ಇತ್ತಂದ್ರೆ ಇನ್ನೂ ಲೇಟಾಗಿನ ಹೇಳ್ತಿದ್ರು. ಆಮೇಲೆ ನಾನೇ ಎಬ್ಸಿನಿ. ಸ್ವಲ್ಪ ಹೊತ್ತಾದ್ಮೇಲೆ ಎದ್ದಾದ್ಮೇಲೆ ನಾನು ಜೋಳದ ಮುದ್ದೆ ಮಾಡೀನಿ. ಊಟ ಮಾಡ್ಕೊಂಡಿವಿ. ಊಟ ಮಾಡಿದಾದ್ಮೇಲೆ ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ ನಾನು ಬುಕ್ ಮಾಡಿದ್ನಿ. ಇದು ರಾತ್ರಿ 10 ಗಂಟೆಗೆ ಬಂತು ನೋಡ್ರಿ. ಅದು ಇವಾಗ ಡೆಲಿವರಿ ಕೊಡಕ್ಕೆ ಬರ್ತೀವಿ ತೊಗೋತಾರೆ ಅಂತಂದರು. ಸರಿ ಆಯ್ತು ಅನ್ನಂತಲೇ 10 ಗಂಟೆಗೆ ಬಂದಾಗ ಕೊಟ್ಟು ಹೋದರು. ಅದು ಬುಕ್ ಮಾಡಿ ತರಿಸಿದ ಮೇಲೆ ಅದನ್ನು ವೇಟ್ ಮಾಡೋಕ್ಕಾಗಂಗಿಲ್ಲ ನೋಡ್ರಿ. ಓಪನ್ ಮಾಡಿ ನೋಡಲೇಬೇಕು. ಹಾಗಾಗಿ ನಾನು ಓಪನ್ ಮಾಡೀನಿ. ಮತ್ತು ಅದನ್ನು ಇವಾಗನೇ ಜೋಡಿಸಿ ಇಟ್ರಾತಂತೇಳಿ ಹೆಂಗೋ ಬೇಗ ಊಟ ಮುಗ್ದಿತ್ತಲ್ಲ, ಅದಕ್ಕೋಸ್ಕರ ನಾನು ನಮ್ಮ ಮನೆಯವ್ರ ಸಾನು ಅದಿತಿ ಎಲ್ಲರೂ ಸೇರ್ಕೊಂಡು ಅದನ್ನು ಜೋಡ್ಸಕತ್ತು ನೋಡ್ರಿ. ಸ್ವಲ್ಪ ಅದು ಬೇಗ ಸೆಟ್ ಆಗಲಿಲ್ಲ, ಅಂದ್ರೆ ಜೋಡಿಸೋದು ಗೊತ್ತಾಗಲಿಲ್ಲ. ಆಮೇಲಿಂದ ಗೊತ್ತಾಯ್ತು ನೋಡ್ರಿ. ಒಂದು 2-3 ಸರಿ ಹಾಕಿ ತೆಗೆದು ಮಾಡಿದ್ದೀವಿ. ಲಾಸ್ಟಿಗೆ ಹಂಗೂ ಹಿಂಗೂ ಮಾಡಿ ಸ್ಲಿಪ್ಪರ್ ಸ್ಟ್ಯಾಂಡನ್ನ ರೆಡಿ ಮಾಡಿದ್ದೀವಿ. ಇದು 500 ಸಮಥಿಂಗ್ ಏನೋ ಕೊಟ್ಟನು. ನಾನು ಮೀಶೋದಲ್ಲಿ ತರಿಸಿದ್ದೆ ನೋಡ್ರಿ. ಕ್ವಾಲಿಟಿ ಮಾತ್ರ ಚಲೋ ಐತಿ. ಅವೇ ಪೈಪ್ ಏನು ಕಾಣತ್ತಾವಲ್ಲ, ಅವ ಕಬ್ಬಿಣದ್ದು ನೋಡ್ರಿ. ಪೈಪ ಚಲೋ ಅದಾವು. ಯಾರಿಗಾದ್ರೂ ಬೇಕಂದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ಚಪ್ಪಲಿ ಸ್ಟ್ಯಾಂಡ್ ಮಾತ್ರ ಅಗ್ದಿ ಮಸ್ತ್ ಐತಿ. ಬರೀ ಚಪ್ಪಲಿ ಇಡೋಕ್ಕಷ್ಟೇ ಅಲ್ಲ, ಬಟ್ಟೆನೂ ನಾವು ಇಟ್ಕೋಬೋದು. ಇದ್ರಾಗ ಸ್ವಲ್ಪ ಗಟ್ಟಿ ಐತಿ ಮೆಟೀರಿಯಲ್. ನನಗೆ ಚಪ್ಪಲಿ ಇಡಕ್ಕೆ ಬೇಕಾಗಿತ್ತು. ಮೇಲ್ಗಡೆ ಕವರೂ ಐತಿ ಇದಕ್ಕೆ. ಅದಕ್ಕೋಸ್ಕರ ನಾನು ಚಪ್ಪಲಿ ಇಡಕ್ಕಂತ ತರಿಸ್ಕೊಂಡಿದ್ನಿ. ಚಪ್ಪಲಿ ಇಡ್ತೀನಿ. ಈಗ ರೆಡಿ ಮಾಡಿ ಇಡ್ತಾನಷ್ಟೆ. ನಾಳೆಗೆ ಚಪ್ಪಲಿ ಎಲ್ಲ ಜೋಡಿಸ್ತಾನೆ ಇದ್ರೊಳಗೆ. ಚಲೋ ಐತೆ ನೋಡ್ರಿ ಪ್ರಾಡಕ್ಟ್. ನನಗಂತೂ ಇಷ್ಟ ಆಯಿತು. ಬೇಕಂದ್ರೆ ನೀವು ಕಮೆಂಟ್ ಮಾಡಿರಿ, ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ಹಂಗೆ ಇವತ್ತಿನ ವಿಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ. ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಿಸ್ ಆದರೆ ಬೇಜಾರು ಮಾಡ್ಕೋಬೇಡ್ರಿ. ನೆಕ್ಸ್ಟ್ ಡೇ ಅಂತೂ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಂತ. ಇವಾಗ ರಜಾ ಇರೋದ್ರಿಂದ ಸ್ವಲ್ಪ ನಾನು ಕೇರ್ಲೆಸ್ ಆಗಿದ್ದೀನಿ. ಆದರೆ ಇನ್ಮೇಲೆ ಹಂಗೆ ಮಾಡೋಂಗಿಲ್ಲ. ವೀಡಿಯೋಸ್ ಎಲ್ಲ ಡೈಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.